ಬಾರೆ ಸುದ್ದಿ ಹಂಗೇನಿಲ್ಲ. ಒಬ್ಬಕ್ಕೆ ಕುಂತ್ ಬೇಜಾರು ಬರಾಯಿತ್ತ, ಅದಕ್ಕೆ ಹಾಡ್ಕೋ ಅಂತ ಕೆಲಸ ಮಾಡತ್ತಿದ್ದೆ. ಏನ್ ಮಾಡ್ಲಿ, ನೀವಂತರೂ ಬರಂಗಿಲ್ಲ. ಹೌದು ಹೌದು, ಈಗ ಬಂದೋರು ಯಾರು, ತಾವು ಬರಂಗಿಲ್ಲ, ಮತ್ ನಮಗ್ ಹೇಳೋದು ಬ್ಯಾರೆ. ಬೇಜಾರು. ಬಾಲೆ ಕುಂದ್ರ ಬಾ. ಮತ್ತೇನ ಸಮಾಚಾರ? ಏನು ಸುದ್ದಿಗಳು ಹರಿದಾಡತಾವ ಹಂಗ ಬೇಡ. TV9 ಒಳಗ ಆ ನ್ಯೂಸ್ ಚಾನಲ್ ಈ ಚಾನಲ್ ಒಳಗ ನೋಡಕ್ ಆಗತ್ತಿಲ್ಲ ನೋಡು. ಏನ್ ಸಮಾಚಾರ? ಇವ್ರದ TV ನ್ಯೂಸ್ ಸಮಾಚಾರ ಆಗ್ಬಿಟ್ಟೈತ್ ನೋಡು. ಅಪ್ಪಾಪ ದರ್ಶನ್ದ ತೋರಿಸ್ತಾರೆ. ಯಾರು ಮಾಡ್ಲಾರ್ದೆ ನಾವುನ ಮಾಡಿದ ತೋರಿಸ್ತಾರ ನೋಡ್. ಹಂಗ ಇಷ್ಟು ವರ್ಷ ಎಷ್ಟೋ ಜನ ಮಾಡ್ಯಾರ, ಅವ್ರಿಗೆ ಯಾರು ಬಿಡಕ್ಕಾಗಿಲ್ಲ. ಇವ್ರು ಮಾಡ್ಲಾರ್ದೆ ಇವ್ರು ಹಿಡ್ಕೊಂಡ್ ಕುಂತ ಬಿಟ್ಟಾರ. ಹೌದ್ ನೋಡ, ಪಾಪ ಅವ್ಗೆ ಇಷ್ಟು ಎಳೆ ಹಾಕಿ ಬಿಟ್ಟಾರ. ಅವಂದ ಪಾಪ ಅರ್ಧ ಈ ನ್ಯೂಸ್ ಚಾನಲ್ದವ್ರ ಅವನ ಹೆಸರು ಹಾಳು ಮಾಡಾತಾರ ನೋಡ್. ಅವ್ರು ಮಾಡಿದ್ದ ಒಳ್ಳೇದೆಲ್ಲ ಮರ್ತು ಬಿಡ್ತಾರೆ. ಈಗ ಒಂದೇನಾರ ಕೆಟ್ಟದ್ ಬಂತದ ಅದನ್ನ ತೋರ್ಸೋಕ್ ನಿಂತು ಬಿಡ್ತಾರೆ. ಈಗ ನೋಡ, ಎಷ್ಟು ರೇಪ್ ಆಗ್ಯಾವು, ಎಷ್ಟೆಲ್ಲ ರೇಪ್ ಆಗ್ಯಾವು, ಎಷ್ಟು ಕೊಲೆ ಆಗ್ಯಾವು. ಇವ್ ನ್ಯೂಸ್ ಚಾನಲ್ದವ್ರ ಅವ್ರಿಗೆ ನ್ಯಾಯ ಕೊಡಿಸ್ಯಾರನ? ಯಾರ್ಯಾರ ಒಬ್ಬರಿಗೆ ನ್ಯಾಯ ಕೊಡಿಸ್ಯಾರ? ಈ ದರ್ಶನ್ ಮಾತ್ರ ಎತ್ತೆತ್ತಿ ತೋರ್ಸಾತ್ ಬಿಟ್ಟಾರ. ಅಲ್ಲ, ಅವ್ರ ಎಷ್ಟು ಬಡವ್ರಿಗೆ ಸಹಾಯ ಮಾಡ್ಯಾರ, ಅನಾಥಾಶ್ರಮ ಸಹಾಯ ಮಾಡ್ಯಾರ, ಅಂಗವಿಕಲರಿಗೆ ಸಹಾಯ ಮಾಡ್ಯಾರ, ಎಷ್ಟೋ ಪ್ರಾಣಿ ಪಕ್ಷಿಗಳನ್ನ ಸಾಕ್ಯಾರ. ಅಂತವ್ರು ಕೊಲೆ ಮಾಡಕ್ ಹೋಗ್ತಾರೆ ಇನ್ಲೇ? ಒಂದ್ ಸ್ವಲ್ಪ ಮನುಷ್ಯತ್ವ ಬೇಡ ಇವ್ ನ್ಯೂಸ್ ಚಾನಲ್ದವ್ರಿಗೆ? ತಮ್ಮದ ನ್ಯೂಸ್ ಚಾನಲ್ ಬೆಳಿಲಿ ಅಂತೇಳಿ ಇನ್ನೊಬ್ರ ಹೆಸರು ಎಷ್ಟು ಹಾಳು ಮಾಡೋದ? ಸ್ವಲ್ಪ ಮನುಷ್ಯತ್ವ ಬೇಡ ಇವ್ರಿಗೆ? ಹಂಗ ಬಿಡ, ಈಗಿನ ಪ್ರಪಂಚನ ಹಂಗ. ಒಳ್ಳೇದ್ ಯಾರು ಕಂಡು ಬರಂಗಿಲ್ಲ, ಕೆಟ್ಟದ್ದು ಮಾತ್ರ ಜಲ್ದಿ ಕಂಡು ಬಂದು ಬಿಡ್ತೈತಿ. ನೋಡ, ಪ್ರಜ್ವಲ್ ರೇವಣ್ಣ ಎಷ್ಟೋ ಹುಡುಗಿಯರ್ಗ ಇದು ಮಾಡ್ಯಾನ. ಅವನು ಬಿಟ್ರೆ ಇವನ್ ಹಿಡ್ಕೊಂಡ್ ಬಿಟ್ರೆ. ಇನ್ನೊಂದು ಅವನ್ ಯಾರನ್ನ ಕೊಲೆ ಮಾಡ್ಯಾರ ಅಂತ, ರೇಣುಕಾ ಸ್ವಾಮಿ. ಅವನೇನ್ ದೊಡ್ಡ ಸಾಚ ಏನ? ಅಷ್ಟು ಹುಡುಗಿಯರ್ಗ ಅಷ್ಟು ಹೊಲಸು ಮೆಸೇಜ್ ಹಾಕ್ಯಾನವ, ಅಷ್ಟು ಇದು ಮಾಡ್ಯಾನವ. ಅವನೇನ್ ತೋರ್ಸಾತಿಲ್ಲ ಕೆಟ್ಟದ. ಅವನಿನ್ನೂ ಒಂದ್ ವೇಳೆ ಅವ್ನು ಬದುಕಿದ್ದ ಅಂದಿದ್ರ ಈಗ ಹಿಂಗ ಮೆಸೇಜ್ ಮಾಡೋವ ಇನ್ನೊಬ್ಬಕ್ಕೆ ಹುಡುಗಿಗೆ ಅತ್ಯಾಚಾರ ಮಾಡಲಂತ ಏನ್ ಗ್ಯಾರಂಟಿ? ಒಂದು ವೇಳೆ ಅವ್ನು ಸತ್ತಿದ್ರೆ ಚಲೋ ಆತಲ್ಲ, ಬದುಕಿದ್ರೆ ಇನ್ನೂ ಎಷ್ಟು ಹುಡುಗಿಯರ್ ತ್ರಾಸ ಕೊಡ್ತಿದ್ದ ಮೆಸೇಜ್ ಮಾಡಿ. ಮತ್ತೆ ಎಲ್ಲಾರ ಹುಡುಗಿ ಯಾವ್ದಾರ ಹುಡುಗಿ ಒಂಟು ಹುಡುಗಿ ಸಿಕ್ಕಿದ್ರೆ ಏನಾರ ಮಾಡಿದ್ರೆ ಇವಾಗ ಬರ್ತಿದ್ರೇನೆ ಇವ್ರು ನ್ಯೂಸ್ ಚಾನಲ್ದವ್ರು. ಎಷ್ಟೋ ಜನದ ರೇಪ್ ಆದಾಗನ ಬಂದ್ ನೋಡಿಲ್ಲ ಇವ್ರೆ, ಎಷ್ಟೋ ಜನಕ್ಕೆ ಕೊಲೆ ಆದಾಗ ಬಂದ್ ನೋಡಿಲ್ಲ ಇವ್ರೆ. ಅವ್ರದ್ದು ಯಾವ್ದು ಏನ್ ತೋರ್ಸಕ್ ಹೋಗ್ಲಿಲ್ಲ. ಈಗ ಇದನ್ನ ಮಾತ್ರ ಎತ್ತಿ ತೋರ್ಸಾಕ್ ಬಿಟ್ಟಾರ. ಅಷ್ಟೆಲ್ಲ ಭ್ರಷ್ಟಾಚಾರ ಆದ್ರೂ ನ್ಯಾಯ ಕೊಡ್ಸಕ್ ಆಗ್ಲಾರ್ದವ್ರೆ ಇವ್ರು ಒಬ್ರು ನ್ಯೂಸ್ ಚಾನಲ್ದವ್ರು. ಮತ್ತೆ ಎತ್ತಿ ತೋರ್ಸ್ಕೊಂತಾವ ಇವು. ಹೋಗ್ಲಿ ಬಿಡ್, ಪರವರ ಚಿಂತೆ ನಮಗೆ ಯಾಕೆ? ಏನೇ ಪಾಪ ಒಳ್ಳೆ ಮನುಷ್ಯ ಇದ್ದು ದರ್ಶನ, ಹಂಗಾಗಿದೆ ಸ್ವಲ್ಪ ಬೇಜಾರ ಆತಷ್ಟೆ. ಏನ್ ಮಾಡ್ತಿ ಬಿಡೆ, ಒಳ್ಳೆಯವ್ರಿಗೆ ಕಾಲ ಇಲ್ಲ ನೋಡ. ಈಗಿನದ್ರೊಳಗ ಒಳ್ಳೆಯವ್ರಿಗೆ ಒಟ್ಟ ಕಾಲ ಇಲ್ಲ. ಆ ಮನುಷ್ಯ ಸಿಟ್ಟಿನ ಮನುಷ್ಯ, ನಾವು ಒಪ್ಕೊಂತೀವಿ. ಅವನ ಸಿಟ್ಟೊಳಗಿರ್ತಾನೆ ಯಾವಾಗಲೂ. ಅದಕ್ಕೊಂದು ಕಾರಣ ಇರ್ತೈತಲ್ಲ, ಸುಮ್ಕ ಯಾರು ಸಿಟ್ಟಾಗಂಗಿಲ್ಲ. ಅವ್ರದ್ದು ವ್ಯಕ್ತಿತ್ವ ಏನಂತ ಅರ್ಥ ಮಾಡ್ಕೊಂಡ್ರಿಗೆ ಅಷ್ಟೇ ಗೊತ್ತಲ್ಲ, ಅವ್ರು ಏನು ಹೆಂಗೆ ಅಂತೇಳಿ. ಏನು ಗೊತ್ತಿಲ್ಲಾರ್ದನ ಹಂಗ ಅವ್ರು ಹಿಂಗ ಅಂತ ಮಾತಾಡೋದು ತಪ್ಪ ಅಲ್ಲ. ಅವ್ರು ಮಾಡಿದ ಒಳ್ಳೆತನ ಇದಕ್ಕೆ ಮರ್ತು ಬಿಡ್ತಾರೆ ಜನ, ಕೆಟ್ಟದ್ದ ಯಾಕೆ ಹಿಡ್ಕೊಂಡು ನಿಂದಿರ್ತಾರ ಅಂತೇಳೋ ನಂದು. ಈ 2024 ಬರೀ ಕೊಲೆ ಸುದ್ದಿ, ಅತ್ಯಾಚಾರ ಸುದ್ದಿ, ಮತ್ತೆ ಅದೇನದು ಡೈವರ್ಸ್ ಸುದ್ದಿ, ಬರೀ ಇಂಥವ ಕೇಳೋದಾಗಿತ್ತು ನೋಡ. ಬರೀ ಇಂಥವ. ಈ ವರ್ಷ ಏನು ಸುಖ ಕೊಡ್ಲಿಲ್ಲ ಬಿಡು. ಡೈವರ್ಸ್ ಅನ್ನಂಗೇನು ಬಂತು ನೋಡಿ. ಈ ಡೈವರ್ಸ್ ಏನ್ ವಿಚಿತ್ರ ರೇ, ಸಣ್ಣ ಮಾತಿಗೆ ಡೈವರ್ಸ್ ಅಂತ. ಏನದ ಗಂಡ ಚಿಪ್ಸ್ ತೊಂಬರ್ಲಿಲ್ಲ ಅಂತೇಳಿ ಒಂದು ಡೈವರ್ಸ್ ಅಂತ, ಏನೇನೋ ಸಣ್ಣ ಪುಟ್ಟಕ್ಕೆ ಡೈವರ್ಸ್ ಅಂತಪ್ಪ. ನಾಗಂತೂ ಕೇಳಿ ಈ ಡೈವರ್ಸ್ ಕೇಳಿ ನಗು ಬಂದ್ಬಿಟ್ಟಿತ್ತು ನನಗೆ. ಅದೇ ಇನ್ನೊಂದೇನೋ ಅನಿವರ್ಸರಿಗೆ ಗಂಡ ಗಿಫ್ಟ್ ಕೊಟ್ಟಿಲ್ಲ ಅಂತೇಳಿ ಹೆಂಡತಿ ಗಂಡಗೂ ಕೊಲೆ ಮಾಡಿಬಿಟ್ಟಾಳ. ಯವ್ವ ಒಳ್ಳೆ ನಾನು ಏನಾಗಿತ್ತು ಜನರಿಗೆ, ಏನು ಹುಚ್ಚಾಟ ಅಂತೀನಿ ನಾನು. ಹೌದು ಬಿಡ, ಮದ್ವೆ ಅನ್ನೋ ಒಂದು ಪವಿತ್ರ ಬಂಧನಕ್ಕೆ ಒಂದು ಕಪ್ಪು ಮಸಿ ಬೆಳುವಂಗೆ ಮಾಡತ್ ಬಿಟ್ಟಾರ. ಅದೊಂದು ಮದ್ವೆ ಅಂದ್ರೆ ಒಂದು ಮಕ್ಕಳ ಆಟ ಅನ್ಕೊಂಡ್ಬಿಟ್ಟಾರೇನ ಇವ್ರೆ. ಮದ್ವೆ ಅಂದ್ರೆ ಏನಂತ ತಿಳ್ಕೊಂಡಾರನ? ಆ 3 ಗಂಟೆ 100 ವರ್ಷ ನಾವು ಜೊತೆಯಾಗಿ ಗಂಡ ಹೆಂಡತಿ ಬಾಳ್ಬೇಕನ್ನೋದೊಂದು ಪದದ ಅರ್ಥನ ತೆಗೆದು ಬಿಟ್ಟಾರ ಅವ್ರು. 1-2 ವರ್ಷಕ್ಕೆ ಮದುವೆ ಆಗಿ 2 ವರ್ಷಕ್ಕೆ ಡೈವರ್ಸ್ ಅಂತ, 1 ವರ್ಷಕ್ಕೆ ಡೈವರ್ಸ್ ಅಂತ, 6 ತಿಂಗಳ ಡೈವರ್ಸ್ ಅಂತ. ಏನೋ ವಿಚಿತ್ರ.
ಏನ್ ಮಾಡಾತ್ತೀರೇ? ಏನಿಲ್ಲ ಜಯಕ, ಸುಮ್ಮನೆ ಮಾತಾಡ್ಕೊಂಡ್ ಕುಂತೀವ್ ನೋಡ್. ಬಾ ಕುಂದ್ರ ಬಾ. ಮನ್ಯಾಗ ಇದ್ದಿದ್ ಬೇಜಾರ್ ಬಂತು, ಅದಕ್ಕೆ ಈ ಕಡೆ ಬಂದ ನೋಡಿ ಎದ್ದು. ಬಾರ ಜಯಕ ಕುಂದ್ರ ಬಾ. ಯವ್ವ ಈ ಜೀವ ಮನ್ಯಾಗ ಕುಂದ್ರಾಕ ನಾ ಯಾಕಂದಿತ್ ನೋಡು. ಎಷ್ಟು ಬೇಜಾರ್ ಬರ್ತಿದ್ದ ಮನ್ಯಾಗ ಕುಂದ್ರಾಕ, ಹೊಲಸ ಕಡೆ ಸಾಕಾಗ್ಬಿಟ್ಟೈತ್ ನೋಡು ಮನ್ಯಾಗ ಕುಂತ್ 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 ಕುಂತ್. ಹಂಗ ಅಲ್ ಮತ್ ನಮಗ ಕೆಲಸ ಆದ ತಕ್ಷಣ ಯಾರ ಜೊತೆ ಮಾತಾಡ್ಕೊಂಡ್ ಕುಂದ್ರಬೇಕು, ಹಂಗಂದ್ರೆ ಸಮಾಧಾನ ಆಗ್ತೈತಿ. ಇಲ್ಲ ಅಂದ್ರೆ ಈ ಮನ್ಯಾಗ ಕುಂದ್ರಾಕ ಬೇಜಾರ್ ಬಂದ್ಬಿಡ್ತೈತಿ. ಆ 3 ಹೊತ್ತು ಟಿವಿ ನೋಡ್ಬೇಕಾ? ಆ ಟಿವಿ ನೋಡಕಂತ್ರ ಆಗಂಗಿಲ್ಲ. ಅವಂತ್ರು ಅಪ್ಪ ಹಾಕಿದ್ದ ಹಾಕ್ತಾವ್. ಆ ನ್ಯೂಸ್ ಅಂತ ನೋಡಕ ಆಗಂಗಿಲ್ಲ. ಒಬ್ಬೊಂದೇ ತರ್ಸ್ಕೊಂಡ್ ನಿಂತ್ಬಿಟ್ಟಾರೆ. ಇಷ್ಟೊತ್ತಕ್ಕ ನಾವು ಅದನ್ನ ಮಾತಾಡತಿದ್ದೀವ ಆ ನ್ಯೂಸ್ ಚಾನಲ್ದವ್ರದ. ಹೌದ್ ಬಿಡೆ, ತೋರಿಸ್ತಾವ್ ಬೇಜಾರ್ ಬಂದ್ಬಿಟ್ಟೈತಿ. ನಾನಿರುವುದೇ ನಿಮಗಾಗಿ ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಹಾಯಾಗಿರಿ ಯಾವಾಗ್ಲೂ. ಮುಂದೆ ನಂಗೆ ಬರಲ್ಲ ಹಾಡಕ. ಏನ್ ಮಾಡತ್ತೀರವಾ? ಡ್ಯಾನ್ಸ್ ಮಾಡತ್ತೀವಿ, ಬಾ ನೀನು ಮಾಡಂತಿ. ಅಯ್ಯ ಕೂತ್ಕೊಂಡಾದಿರಿ, ಡ್ಯಾನ್ಸ್ ಅಲ್ಲಿ ಮಾಡತ್ತೀರಿ. ಮತ್ ಗೊತ್ತಿದ್ರು ಯಾಕೆ ಕೇಳಿದಿ? ಹಂಗೋ ಕೇಳಿದ್ದಾವ. ನೀನ್ ಯಾವಾಗ ನೆಟ್ಟಗ ಉತ್ತರ ಕೊಟ್ಟಿದ್ದಿ? ಯಾವಾಗ್ಲೂ ಸೊಟ್ಟಪಟ್ಟ ಮಾಡ್ಕೊಂಡು ಉತ್ತರ ಕೊಡ್ತೀಯಲ್ಲ ನೀನು. ಸೊಟ್ಟಪಟ್ಟ ಮಾಡ್ಕೊಂಡು ಉತ್ತರ ಕೊಡ್ತೀನಿಲ್ಲ? ಹಂಗಂದ್ರೆ ಏನ್ಲೇ ಸೊಟ್ಟಪಟ್ಟ ಮಾಡಿ ಉತ್ತರ ಕೊಡೋದು? ಹಂಗ ತಗೋ, ನಿಂಗೆ ಗೊತ್ತಾಗಂಗಿಲ್ಲ. ಹೇಳ್ಬೇಕು ಈಗ ನನಗೆ ನೀನು. ಸೊಟ್ಟಪಟ್ಟ ಅಂತಂದ್ರೆ ಏನು ನಂಗೆ ಗೊತ್ತಾಗ್ಬೇಕು. ಹೋಗ ಕಡೆ ಹೋಗಿಲ್ಲ, ನಾನು ಇಲ್ಲೇ ಇರಕ್ಕಿ. ಎದಕ್ಕೆ ಹೋಗ್ಬೇಕು ನಾನು? ಯಾವಾಗ ಹೋಗಂದ್ರೆ ಸುಮ್ ಕುಂದ್ರ ಅಂತ ಅರ್ಥ. ಮತ್ತೆ ಅದನ್ನ ಹೇಳಲ್ಲ ನೆಟ್ಟಗೆ. ಹೋಗಂದ್ರೆ ಎಲ್ಲಿ ಹೋಗ್ಬೇಕು ನಾನು? ಬಾಯಿ ಮುಚ್ಚ, ಎಷ್ಟು ಮಾತಾಡ್ತಿ? ನನ್ನ ಬಾಯಿ ನನ್ನ ಇಷ್ಟ, ನಾ ಯಾಕೆ ಮುಚ್ಚಲಿ? ತಪ್ಪಗಿರು. ನಾ ಯಾಕೆ ತಪ್ಪಗಿರ್ಲಿ? ಯವ್ವ ಸುಮ್ಮನೆ ಏನ್ ತಗೊಂತೀಗೆ? ಒಂದ್ ತೊಲಿ ಬಂಗಾರ ಕೊಟ್ಬಿಡ ಸಾಕು, ಸುಮ್ಮನೆ ಬಿಡ್ತಾನೆ. ಏನಾರ ಮಾಡ್ಕೊಂಡು ಹೋಗೋ ಕಡೆ, ನಾ ಎಲ್ಲಿದ್ ಕೊಡ್ಲಿ ನಿನಗೆ 1 ತೊಲಿ ಬಂಗಾರ? ಹೋಗ್ಲಿ ಬಿಡ್ಲೆ, ಪಾಪ ಅಷ್ಟೇ ಕಾಡ್ಸಾತಿಕಿಗೆ. ಈ ಪ್ರೇಮಿಗೆ ಕಾಡ್ಸಿದ್ರು ಏನೋ ಒಂಥರ ಥ್ರಿಲ್ ನನಗೆ. ಬಾಲೆ ಪ್ರೇಮಿ ಕುಂದ್ರ ಬಾ. ಬಾಯಿ ಮುಚ್ಚಲೆ, ಹಂಗ್ಯಾಕ್ ಮಾಡಿ ಕಪ್ಪಿ ಬಾಯಿಗತ್ತೆ? ಅಯ್ಯೋ ಇಲ್ಲೇ ಕುಂತ್ ಬಿಟ್ರಿ. ಬಾ ನೀನು ಕುಂದ್ರ ಬಾ. ತಡಿ ಬಿಸಿ ಬಿಸಿ ಪಡ್ಡು ಮಾಡೇನಿ, ತೊಂಬರ್ತೀನಂತ. ಸಂಜೆ ಮುಂದೆ ಪಡ್ಡು ತಿನ್ನಕ್ ಮಜಾ ಬರ್ತೈತಿ. ಪಡ್ಡು ಮಾಡಿ ತೊಂಬ ಮೊದ್ಲಾಕಿ ಕೊಡ ಬಕಾಸುರಗೆ. ನಾನೇ ಬಕಾಸುರ ಅಂತೀರಿ ಹದಗಿತ್ತಿ. ಮತ್ ಬರಗೈಟರ್ ಗತೆ ತೊಂಬ ಅಂತಂದೆ ಅಲ್ಲ. ಅಲ್ಲ ನೀ ತಿನ್ನಂಗಿಲ್ಲನ? ಕೇಳೋ ರೀತಿ ಇರ್ತೈತದ. ಹಮ್ಮಗೆ ತೊಂಬ ಅಂತ ಅಂದ್ಬಿಟ್ರೆ ನಿಂದೊಂದು ದೊಡ್ಡ ತಿಂಡಿ ನಿಂದ. ಚಿನಾಲಿ ಹೋಗ ಕಡೆ. ಯಾಕಲೆ ಹಡಬಿಟ್ಟಿ ಪೈಗಳ ಬಾಯತಿಲ್ಲ ಅಕ್ಕ? ಹೆಂಗೈತ್ ಮೈಯಾಗ? ಒಂಥರ ಮುಳ ಆಗೈತ್ ನೋಡ. ಏನಿಗೆ ಯಾಕ ಬರ್ಲಿ ಬಿಡ್ಸಾಕೆ? ಯವ್ವ ತಡ್ರಿ, ಜಗಳ ಮಾಡ್ಬೇಡ್ರಿ, ತಡ್ರಿ ನಾ ಹೋಗು ತೊಂಬರ್ತೀನಂತೆ. ಊರ್ ಹಡಬಿಟ್ಟಿ, ಚಿನಾಲಿ, ಹಂದಿ, ನಾಯಿ, ಕತ್ತಿ. ನನಗ ಕತ್ತಿ ಅಂತೀಯ? ನಿನ್ನ ಮುಸುಡಿ ಹಂದಿ ಮುಕುಳಿ ಗತಿ ಆಗೈತಿ. ನಂದ ಹಂದಿ ಮುಕುಳಿನ? ನಿನ್ ನೋಡ ಕತ್ತಿ ಮುಕುಳಿ ಗತಿ ಆಗೈತಿ. ಯವ್ವ ಚೀ ಲೇ, ಸುಮ್ಮನಿರ್ಲೇ, ಇದಕ್ಕೆ ಅಷ್ಟು ಬೇಗ ಬಾಯಾತಿರಿ? ತಡ್ರಿ ನಾ ಚಾ ಮಾಡ್ಕೊಂಡ್ ಬರ್ತೀನಿ. ಆಕೆ ಪಟ್ಟು ತರ್ತೀನಿ ಅಂದ, ನಾ ಚಾ ತಗೊಂಡ್ಬರ್ತೀನಿ ತಡ್ರಿ. ಜೊತೆ ಚಾ ಚಲೋ ಅನಿಸ್ತೈತಿ. ಇರ್ಲಿ ಬಿಡ, ಮತ್ತೆ ಚಾ ಮಾಡ್ಕೊಂತಿ. ಇರ್ಲಿ ಬಿಡ ಹೋಗ್ಲಿ. ತಡಿಯ ಜಯಕ್ಕ, ಅದ ಎಷ್ಟೊತ್ತಾಗುತ್ತೆ. ಚಲೋ ಅನಿಸ್ತೈತೆ ತಡ್ರಿ, ಮಾಡ್ಕೊಂಡ್ ಬರ್ತೀನಂತೆ. ಹಾಡಿ ಬಿಟ್ಟಿ ಪ್ರೇಮಿ ಚಿನಾಲಿ ಗಿರ್ಜಿ. ಈಗೇನ್ ಮುಸ್ತ್ರೇನ್ ಇಬ್ರು? ಬಾಯಿಗೆ ಏನಾರು ತಗೊಂಡು ಇಡ್ಲ ಇಬ್ರಿಗೂ ನೆತ್ತಿನಾಗ. ಸಾರಿ ತಗೋ ಸುಮ್ಮನಿರ್ತೀನಂತ. ಮತ್ಲೇ ಪ್ರೇಮಿ ಏನಾಕಿರಿ ಸಲ ಹೊಲದೊಳಗ? ಅದ ಜೋಳ ಹಾಕ್ಯ ನೋಡ್ ನನ್ ಗಂಡ. ಮತ್ತು ಇರ್ಲಿ ಬೇಡ, ಅದ್ರದ್ದು ಚಲೋ ಬರ್ತೈತಿ ಪೀಗ್. ಅದಕ್ಕೆ ಯಾಕೆ ಟೆನ್ಷನ್ ತಗೊಂತಿ? ವರ್ಷಗಟ್ಲೆ ಕಾಯ್ಬೇಕಲ್ಲ ಏವ. ಅದೇ ಮತ್ತೆ ನಾವು ಕಾದಾಗ ನಮ್ಗೆಲ್ಲ ಸಿಗೋದು ಪ್ರತಿಫಲ. ಕಾಯ್ಬೇಕು. ಅವಸರ ಮಾಡಿದ್ರೆ ಏನು ಸಿಗಂಗಿಲ್ಲ. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಕೇಳಿಲ್ಲೇನೆ? ತಾಳ್ಮೆ ಇರ್ಬೇಕು.